ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಅವರು ನೀಡಿದ್ದಾರೆ. ಇಸ್ಲಾಂ ಧರ್ಮದ ಬಗ್ಗೆ ಒಲವನ್ನ ತೋರಿದ್ರಂತೆ ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲು ಸಿದ್ಧರಾಗಿದ್ರಂತೆ. ಕೊನೆ ಕ್ಷಣದಲ್ಲಿ ಇಸ್ಲಾಂ ಧರ್ಮ ಬಿಟ್ಟು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದಂತೆ. ಈ ರೀತಿ ನಾನು ಓದಿದ್ದೇನೆ ಅಂತ ಹೇಳಿದ್ದಾರೆ ಅಜ್ಜಂಪೀರ್ ಖಾದ್ರಿ ಅವರು ಇಸ್ಲಾಂಗೆ ಬಂದಿದ್ರೆ ದಲಿತರು ಮುಸ್ಲಿಮರಾಗ್ತಿದ್ರು, RB ತಿಮ್ಮಾಪುರ್ ರಹೀಂ ಖಾನ್ ಆಗ್ತಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಪೀರ್ ಸಾಹೇಬ್ ಆಗ್ತಾ ಇದ್ರು ಅಂತ ಹೇಳಿ ಈಗ ಅಜ್ಜಂಪೀರ್ ಖಾದ್ರಿ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹನುಮಂತಯ್ಯ ಹಸನ್ ಸಾಬ್ ಆಗ್ತಿದ್ರು. ಎಲ್ಲೆಲ್ಲಿ ದಲಿತ ಕೇರಿ ಇದೆಯೋ ಅಲ್ಲಿ ದರ್ಗಾ ಇದೆ. ದಲಿತರಿಗೂ ಮುಸ್ಲಿಮರಿಗೂ ಇರುವ ಬಾಂಧವ್ಯ ಇದು. ಆದಿಜಾಂಬವ ಸಮಾವೇಶದಲ್ಲಿ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಗ್ಗಾವಿಯ ಹನುಮಂತ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಆದಿಜಾಂಬವ ಜಾಗೃತಿ ಸಮಾವೇಶದಲ್ಲಿ ಇವರು ಮಾತನಾಡಿರುವಂತಹ ವಿಚಾರ, ಕೊಟ್ಟ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದ್ರಿಂದ ಅಜ್ಜಂಪೀರ್ ಖಾದ್ರಿ ಮೈಕ್ ಹಿಡಿದು ಮಾತಾಡ್ತಾರೆ. RB ತಿಮ್ಮಾಪುರ್ ಸಾಹೇಬರು ನಿಮ್ಮ ಗೋಡಿಗೆ ಬರ್ತಾ ಇದ್ದಾರೆ. ಇವತ್ತು ಒಂದು ಮಾತು ನೆನಪು ಬರ್ತಾ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ RB ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀನಿ, ತಿಳ್ಕೊಂಡಿದ್ದೀವಿ. ನಮ್ಮ ರಾಮಪ್ಪ ತಿಮ್ಮಾಪುರ್ ಹೋಗಿ ರಹೀಂ ಸಾಬ್ ಆಗ್ತಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗ್ತಿದ್ರು, ಹನುಮಂತಪ್ಪನವರು ಹೋಗಿ ಹಸನ್ ಸಾಬ್ ಆಗ್ತಿದ್ರು, ಮಂಜುನಾಥ್ ತಿಮ್ಮಾಪುರ್ ಹೋಗಿ ಮೆಹಬೂಬ್ ಸಾಬ್ ಆಗ್ತಿದ್ರು, ಬಸಣ್ಣ ಹೋಗಿ ಬಾಬು ಸಾಬ್ ಆಗ್ತಿದ್ರು. ಆದರೆ ಈಗೂ ಕೂಡ ಎಲ್ಲೇ ಅಂಬೇಡ್ಕರ್ ನಗರ ಇದೆ, ಎಲ್ಲೇ ನಮ್ಮ ದಲಿತ ಕೇರಿ ಇದೆ, ಅದರ ಬಾಜುನ ಆಸಾರ ಮಲ್ಲ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದ್ರಿಂದ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಮಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಮಸುಂಡಿ, ಈಗಾಗಲೇ ಅಜ್ಜಂಪೀರ್ ಖಾದ್ರಿ ಅವರು ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದೆ. ಇನ್ನೊಂದು ಕಡೆ ಒಂದಷ್ಟು ರೀತಿಯ ಆಕ್ರೋಶ ಪ್ರತಿಭಟನೆಗಳಿಗೂ ಕೂಡ ಕಾರಣ ಆಗಬಹುದು ಅಂತ ಹೇಳಿ, ಬಟ್ ಅಲ್ಲಿದ್ದಂಥವರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಾಗ ಯಾರು ಅದಕ್ಕೆ ಉತ್ತರವನ್ನ ಕೊಡ್ಲಿಲ್ವಾ, ಹೇಗೆ? ನವಿತಾ, ಇಲ್ಲಿ ಏನಂದರೆ ಒಂದೇನು ಆದಿಜಾಂಬ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡಲಾಗಿದೆ. ಅಲ್ಲಿ ಏನಂದರೆ ಕಾಂಗ್ರೆಸ್ ಓರಿಯೆಂಟೆಡ್ ಒಂದಷ್ಟು ಜನ ಬಂದಿದ್ದರು. ಆ ಕಾರಣಕ್ಕಾಗಿ ಅಲ್ಲೇನು ಯಾವುದೇ ರೀತಿಯ ಒಂದು ಆಕ್ಷೇಪಗಳಾಗಲಿ ಅಥವಾ ಪ್ರತಿಭಟನೆಗಳಾಗಲಿ ವ್ಯಕ್ತವಾಗಿಲ್ಲ. ಆದರೆ ಈಗೇನು ಖಾದ್ರಿ ಅವರ ಹೇಳಿಕೆ ಏನಾಗಿದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗುತ್ತೆ. ಅಲ್ಲದೆ ಏನಂದರೆ ಮುಖ್ಯವಾಗಿ ಏನು ಮತದಾನಕ್ಕೆ ಒಂದು ದಿನ ಬಾಕಿ ಇರುವಂಥ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿರೋದು ಖಂಡಿತ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂಥ ಲಕ್ಷಣಗಳು ಸಹ ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಈಗ ಏನು ವಕ್ಫ್ ವಿವಾದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದ್ರ ಜೊತೆಗೆ ಈ ಏನು ಖಾದ್ರಿ ಅವರು ಏನು ದಲಿತ ಏನು ಅಂಬೇಡ್ಕರ್ ಅವರು ಇಸ್ಲಾಂಗೆ ಮತಾಂತರಗೊಳ್ಳಲಿಕ್ಕೆ ಮುಂದಾಗಿದ್ದರು. ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಒಂದು ವೇಳೆ ಅವರೇನಾದರೂ ಇಸ್ಲಾಂಗೆ ಮತಾಂತರಗೊಂಡಿದ್ರೆ ಪರಮೇಶ್ವರ್ ಇರ್ಬೋದು, ದಲಿತರ ಹೆಸರುಗಳೆಲ್ಲ ಬದಲಾಗ್ತಿದ್ವು, ದಲಿತರು ಸಹ ಮತಾಂತರ ಆಗ್ತಿದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಎಲ್ಲೋ ಒಂದು ಕಡೆ ದಲಿತರನ್ನು ರೊಚ್ಚಿಗೆಬ್ಬಿಸುವಂಥ ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲೂ ಏನೋ ಈಗೇನೋ ಅನಿವಾರ್ಯ ಇರಲಿ, ದಲಿತರು ಅಹಿಂದ ವರ್ಗದ ಓಟ್ ಕಾಂಗ್ರೆಸ್ಗೆ ಅನಿವಾರ್ಯ. ಅಂತಹ ಸಂದರ್ಭದಲ್ಲಿ ಈಗೇನು ಅಜ್ಜಂಪೀರ್ ಖಾದ್ರಿ ಹೇಳಿರೋದು ಒಂದು ರೀತಿಯಲ್ಲಿ ಡ್ಯಾಮೇಜಿಂಗ್ ಆಗೋವಂಥ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆ ಏನು ಈಗ ನಿನ್ನೆ ಅಷ್ಟೇ ಒಂದು ವಿವಾದ ಸೃಷ್ಟಿಯಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿದು ರೌಡಿ ಶೀಟರ್ ಅನ್ನೋ ಒಂದು ಕಾರಣಕ್ಕಾಗಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದರ ಬೆನ್ನಿಂದನೇ ಈ ರೀತಿ ಅಜ್ಜಂಪೀರ್ ಖಾದ್ರಿ ಒಂದು ಅಂಬೇಡ್ಕರ್ ವಿಚಾರವಾಗಿ ಹೇಳಿರುವಂಥ ಹೇಳಿಕೆ ಖಂಡಿತವಾಗಿಯೂ ಅದು ಒಂದಷ್ಟು ಡ್ಯಾಮೇಜಿಂಗ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನವಿತಾ,
ಯಾಕಂದ್ರೆ ಆದಿಜಾಂಬವ ಸಮಾವೇಶ ಅಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಒಂದ್ ಕಡೆ ಈಗಾಗಲೇ ವೇದಿಕೆಯಲ್ಲಿರುವವರ ಹೆಸರುಗಳನ್ನೇ ಇವರು ಬದಲಾವಣೆ ಮಾಡ್ತಾರೆ, ಜಾತ್ಯತೀತ ಅನ್ನುವಂತಹ ಸಂದರ್ಭಗಳು ಕೂಡ ಇಲ್ಲಿ ನಾವು ಗಮನಿಸ್ತೀವಿ. ಸರ್ಕಾರದಲ್ಲಿ ಇದ್ದಂಥವ್ರು ಈ ರೀತಿಯ ಹೇಳಿಕೆಗಳನ್ನ ಕೊಡುವುದರ ಮೂಲಕ ಮತ್ತೆ ಅಲ್ಲಿ ಒಂದು ಜಾತಿಗೆ ಅಥವಾ ಮನ್ನಣೆ ಕೊಡ್ತಾರೆ. ಈಗಾಗಲೇ ನಾವು ಗಮನಿಸಿದ್ವಿ ಅಲ್ಲಿ ವಕ್ಫ್ ಬೋರ್ಡ್ನ ವಿಚಾರ ಆಗಿರ್ಬೋದು, ಅಥವಾ ಈಗಾಗಲೇ ಜಮೀರ್ ಅಹ್ಮದ್ ಅವರ ವಿಚಾರದಲ್ಲಿ ಆಗ್ತಾ ಇರುವಂತಹ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳೇ ಕಾಂಗ್ರೆಸ್ಗೆ ದೊಡ್ಡ ಪರಿಣಾಮಗಳು ಬೀರ್ತಾ ಇರುವ ಸಂದರ್ಭದಲ್ಲಿ ಈಗ ಮತ್ತೆ ಇಂತಹ ವಿವಾದಾತ್ಮಕ ಹೇಳಿಕೆಗಳು ಅಲ್ಲಿದ್ದಂಥವ್ರು ಸಾರ್ವಜನಿಕರು ಯಾರು ಕೂಡ ಅಲ್ಲಿ ಏನು ಅಂದ್ರೆ ಅದನ್ನ ಲೈಟ್ ಆಗಿ ತೆಗೆದುಕೊಂಡ್ರ ಅಥವಾ ಅಲ್ಲಿ ಅದನ್ನ ಸುಮ್ಮನೆ ಈಗ ಹೇಳ್ತಾ ಇದ್ದಾರೆ ಇವರು ಅದನ್ನ ತಮಾಷೆಯಾಗಿ ನೋಡಿದ್ರ ಹೇಗೆ? ಆ ನಂತರ ಈಗ ಇದು ಚರ್ಚೆಯ ರೂಪವನ್ನ ಪಡಿತಾ ಇರೋದಾ? ನವಿತಾ ಈಗೇನು ಅವರ ಹೇಳಿಕೆ ಅಷ್ಟು ಆ ಸಂದರ್ಭದಲ್ಲಿ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂದರೂ ಸಹ ಅದೇನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಅದು ದಲಿತ ಸಮುದಾಯದಲ್ಲಿ ಒಂದಷ್ಟು ಗಂಭೀರತೆ ಪಡ್ಕೊಳ್ತಾ ಇದೆ. ಯಾಕೆಂದರೆ ಈಗೇನು ವಕ್ಫ್ ವಿಚಾರವಾಗಿ ಏನಂದರೆ ಹಲವಾರು ರೈತರಿಗೆ ನೋಟಿಸ್ ಕೊಡಲಾಗಿದೆ. ಜೊತೆಗೆ ಮಠ ಮಂದಿರಗಳ ಹೆಸರು ಸಹ ಏನು ವಕ್ಫ್ ಹೆಸರಲ್ಲಿ ಏನು ಪಾಣೆಯಲ್ಲಿ ಹೆಸರು ಬಂದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗೇನು ಈಗೇನು ಕಾಂಗ್ರೆಸ್ ತುಷ್ಟೀಕರಣ ಅತಿಯಾಗಿದೆ ಅನ್ನೋ ಒಂದು ಮಾತು ಜೊತೆಗೆ ಏನಂದರೆ ಇಲ್ಲಿ ಏನು ಮತಾಂತರ ಇಸ್ಲಾಂಗೆ ಮತಾಂತರ ಮಾಡುವಂತಹ ಈ ರೀತಿಯ ಒಂದು ಪ್ರಕ್ರಿಯೆಗಳು ಸಹ ನಡೀತಾ ಇದ್ದಾವೆ. ಅಂಬೇಡ್ಕರ್ ಅಂತವ್ರನ್ನು ಸಹ ಈ ಇಸ್ಲಾಂ ಮತಾಂತರಕ್ಕೆ ಎಳೆತಂದಿದ್ದಾರೆ ಅನ್ನೋದ್ರೆ ಅವರು ಅಷ್ಟರ ಮಟ್ಟಿಗೆ ಅವರು ಆ ಒಂದು ತುಷ್ಟೀಕರಣಕ್ಕೆ ಹಿಡಿದಿದ್ದಾರೆ. ಹಾಗಾಗಿ ಇಂಥವ್ರಿಗೆ ಮತ ಹಾಕಬೇಕನ್ನೋ ಒಂದು ಚರ್ಚೆ ಸಹ ನಡೀತಾ ಇದೆ. ಈಗೇನು ಅಜ್ಜಂಪೀರ್ ಖಾದ್ರಿ ಅವರು ಹೇಳಿದ್ದಾರೆ ಅದು ಖಂಡಿತವಾಗಿಯೂ ಒಂದು ದಲಿತ ಸಮುದಾಯದಲ್ಲಿ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಅದು ಮುಂದಿನ ಏನು ನಾಳಿನ ಮತದಾನದ ಮೇಲೂ ಸಹ ಒಂದಷ್ಟು ಪರಿಣಾಮ ಬೀರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಸೊ ಈಗಾಗಲೇ ಕೊನೆ ಕ್ಷಣದಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸುವುದು ಅವರಿಗೆ ಮನಸ್ಸಿತ್ತು, ಇಸ್ಲಾಂ ಧರ್ಮಕ್ಕೆ ನಾನು ಮತಾಂತರ ಆಗಬೇಕು, ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು ಅಂತ ಹೇಳಿ. ಆದರೆ ಕೊನೆ ಕ್ಷಣದಲ್ಲಿ ಅವರು ಮನಸ್ಸನ್ನು ಚೇಂಜ್ ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅಂತ ಹೇಳಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಕೊಟ್ಟ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದ್ರಿಂದ ಅಜ್ಜಂಪೀರ್ ಖಾದ್ರಿ ಮೈಕ್ ಹಿಡಿದು ಮಾತಾಡ್ತಾರೆ. ಆರ್ಮಿ ತಿಮ್ಮಾಪುರ ಸಾಹೇಬರು ನಿಮ್ಮ ಗೋಡಿಗೆ ಬರ್ತಾ ಇದ್ದಾರೆ. ಇವತ್ತು ಒಂದು ಮಾತು ನೆನಪು ಬರ್ತಾ ಇದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರ್ಬೋದು, ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅರ್ಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀನಿ, ತಿಳ್ಕೊಂಡಿದ್ದೀವಿ. ನಮ್ಮ ರಾಮಪ್ಪ ತಿಮ್ಮಾಪುರ ಹೋಗಿ ರಹೀಂ ಸಾಬ್ ಆಗ್ತಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗ್ತಿದ್ರು, ಹನುಮಂತಪ್ಪನವರು ಹೋಗಿ ಹಸನ್ ಸಾಬ್ ಆಗ್ತಿದ್ರು, ಮಂಜುನಾಥ್ ತಿಮ್ಮಾಪುರ ಹೋಗಿ ಮೆಹಬೂಬ್ ಸಾಬ್ ಆಗ್ತಿದ್ರು, ಬಸಣ್ಣ ಹೋಗಿ ಬಾಬು ಸಾಬ್ ಆಗ್ತಿದ್ರು. ಆದರೆ ಈಗೂ ಕೂಡ ಎಲ್ಲೇ ಅಂಬೇಡ್ಕರ್ ನಗರ ಇದೆ, ಎಲ್ಲೇ ನಮ್ಮ ದಲಿತ ಕೇರಿ ಇದೆ, ಅದರ ಬಾಜು ಕೆಲವೊಮ್ಮೆ ನಾವು ಓಲೈಸುವಂತಹ ಸಂದರ್ಭದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಏನು ಮಾತಾಡ್ತೀವಿ ಅದರಿಂದ ಮುಂದೆ ಏನು ಪರಿಣಾಮಗಳು ಆಗಬಹುದು ಅನ್ನೋದನ್ನ ಯೋಚನೆ ಮಾಡದೆ ಮಾತನಾಡಿದ್ರೆ ಅದು ಯಾವ ರೀತಿಯಾಗಿ ಕೆಲವೊಂದು ಸಲ ಉಲ್ಟಾ ಬರಬಹುದು ಅನ್ನುವಂತಹ ಕಲ್ಪನೆ ಕೂಡ ಇರೋದಿಲ್ಲ ಅಂತ ಅನ್ಸುತ್ತೆ. ಅಜ್ಜಂಪೀರ್ ಖಾದ್ರಿ ಅವರ ವಿಚಾರದಲ್ಲೂ ಕೂಡ ಈಗ ಇದೇ ಆಗಿದೆ. ನಿನ್ನೆ ಜಮೀರ್ ಅಹ್ಮದ್ ಅವರು ಕುಮಾರಸ್ವಾಮಿಗೆ ಒಂದು ವರ್ಡ್ ಹೇಳಿದ್ರಲ್ಲ, ಅದು ಅನಂತರ ದೊಡ್ಡ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಉಲ್ಟಾ ಹೊಡೆದ್ರು ಅವರು. ನಾನು ಅವರನ್ನ ಹಾಗೆ ಕರೆಯೋದು, ಅವ್ರು ನನ್ನನ್ನು ಕುಳ್ಳ ಅಂತ ಕರೀತಾರೆ ಅಂತೇಳಿ. ಈಗ ಇವರು ಯಾವ ರೀತಿಯಾಗಿ ಈಗ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರಾ ಅಥವಾ ಇದನ್ನ ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಂತ ಹೇಳ್ತಾರಾ ಅನ್ನೋದು ಕಾದ್ ನೋಡ್ಬೇಕು. ಬಟ್ ಈಗಾಗಲೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಲ್ಲಿಯೇ ವೇದಿಕೆಯಲ್ಲಿ ಇದ್ದಂತಹ ಒಬ್ಬೊಬ್ಬರೇ ಗಣ್ಯರ ಹೆಸರುಗಳನ್ನ ಹೇಳ್ತಾನೆ. ಅವರು ಒಂದು ವೇಳೆ ಈಗ ಅಂಬೇಡ್ಕರ್ ಅವರ ರೀತಿಯಾಗಿ ಅವರು ಕೂಡ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದ್ದಿದ್ರೆ ಈಗ ಇವರ ಹೆಸರುಗಳು ಬದಲಾಗ್ತಿತ್ತು ಅನ್ನೋದನ್ನ ಹೇಳುವುದರ ಮೂಲಕ ಅಲ್ಲಿ ಮತ್ತೊಂದು ವಿವಾದದ ಕಿಚ್ಚನ್ನ ಹಚ್ಚಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಿದೆ.